ಸರ್ ಲೋಕೇಶ್ವರ್ ಸರ್, ಈಗಾಗಲೇ ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನು ಗಮನಿಸಿದ್ರಿ. ಹೇಳಿದ್ದೆಲ್ಲವೂ ಕೂಡ ಕಟ್ಟುಕತೆ, ಎಲ್ಲವನ್ನೂ ನಂಬಿ ಜನ ಮೋಸ ಹೋದ್ರು, ಜೊತೆಗೆ ಅವರ ಪರವಾಗಿ ಒಂದಷ್ಟು ಜನ ನಿಂತಿದ್ರು ಅನ್ನೋದು ಒಂದು ಕಡೆ. ಜೊತೆಗೆ ಸುಳ್ಳು ಹೇಳಿದ್ದು ಇಫ್ ಇನ್ ಕೇಸ್ SIT ತನಿಖೆಯಲ್ಲಿ ಪ್ರೂವ್ ಆಯಿತು ಅಂತಂದ್ರೆ ಕಾನೂನು ಕಂಟಕ ಹೆಂಗೆ, ಜೊತೆಗೆ ಸುಳ್ಳು ಹೇಳಿದವರು ಅಷ್ಟೇ ಅಲ್ಲ, ಹೇಳಿಸಿದವ್ರಿಗೂ ಕೂಡ ಯಾವ ರೀತಿಯಾಗಿ ಕಾನೂನು ಸಂಕಷ್ಟ ಎದುರಿಸಬೇಕಾಗತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸರ್. ನೋಡಿ, ಈಗ ಏನು ಅವನು ಸಾಕ್ಷಿ ದೂರುದಾರ ಅಂತ ಏನಿದ್ದ ಚಿನ್ನಯ್ಯ, ಅವನ ಒಂದು 164 ಸ್ಟೇಟ್ಮೆಂಟ್ ಆಧಾರದ ಮೇಲೆ ಮತ್ತೆ ಅವನ ಹಾಜರುಪಡಿಸಿದ ತಲೆಬುರುಡೆ ಇದನ್ನೆಲ್ಲ ಇಟ್ಕೊಂಡು ಕೋರ್ಟ್ ಅವತ್ತೇನು ಒಂದು ಡೈರೆಕ್ಷನ್ ಕೊಟ್ಟಿತ್ತು ಅವನ ಪ್ರೊಟೆಕ್ಷನ್ ಕೊಡೋದ್ರ ಬಗ್ಗೆ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವನು ಪ್ರೊಟೆಕ್ಷನ್ ತಗೊಂಡು ಏನು SIT ಫಾರ್ಮೇಶನ್ ಆದ್ಮೇಲೆ ಅವನ ನಡವಳಿಕೆಗಳು ಅಲ್ಲಿ ಅವನು ಹೇಳಿದ್ದು ವಿಚಾರದಲ್ಲಿ 90% ಸುಳ್ಳು ವಿಚಾರಗಳು ಕಂಡು ಬಂದಿದ್ದು, ಇದೆಲ್ಲದೂ ತನಿಖೆಯಲ್ಲಿ ಹೊರಬಿದ್ದಿರೋದ್ರಿಂದ ಈಗ ಹೋಗೋದ್ ದಿಕ್ಕು ಅಲ್ಲಿ ಹೆಂಡ್ ಕಾಣ್ಲಿಲ್ಲ. ಸೊ ಈಗ ರಿವರ್ಸ್ ಆಗುತ್ತೆ ಡೈರೆಕ್ಷನ್. ಇವನ್ ಹೇಳಿದ್ದು ನಿಜ ಅಲ್ಲ ಅಂದ್ಮೇಲೆ ಸುಳ್ಳು ಏನು ಅನ್ನೋದು ವಿಚಾರ ಹೊರತೆಗಿಬೇಕಾಗೈತೆ. ಹೌದು, ಆ ಸುಳ್ಳು ಹೊರತೆಗಿಬೇಕಾಗ ಹೊರಟಾಗ ಯಾರು ಸಾಕ್ಷಿದಾರ ಅಂತ ಈಗ ಬಂದಿದ್ದ, ಈಗ ಅವನ ಆರೋಪಿ ಸ್ಥಾನಕ್ಕೆ ಬಂದ್ಬಿಟ್ಟ. ಅವನೇ ಎಲ್ಲ ಡಿಸ್ಕ್ಲೋಸ್ ಮಾಡ್ಕೊಂಬಿಟ್ಟ. ಹೌದು, ಈ ತರ ಎಲ್ಲ ಆಗಿದೆ, ಈ ತರ ಆಯ್ತು, ಮತ್ತೊಂದಾಯ್ತು, ಇಂತಿಂತದ್ದೆಲ್ಲ ಅಂತ ಕತೆ ಒಂದು ರೌಂಡ್ ಹೇಳಿದಾನಲೆ, ಅದು ರೆಕಾರ್ಡ್ ಆಗಿದೆ. ಮತ್ತೆ SIT ಆಫೀಸರ್ಸ್ ಅಪ್ ಟು DG ವರ್ಗು ಏನಿದ್ದಾರೆ ಎಲ್ಲರೂ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಒಂದ್ ಲೆವೆಲ್ ಅಲ್ಲಿ ಕೇಳಿದ್ದಾರೆ, ಇನ್ನೊಂದ್ ಲೆವೆಲ್ ಅಲ್ಲಿ ಕೇಳಿದ್ದಾರೆ. ಇನ್ನೊಂದ್ 3 ದಿವಸ ಅವನನ್ನ ಗ್ರಿಲ್ ಮಾಡಿದ ಮೇಲೆ ಕೊನೆಗೆ DGನೇ ಸ್ವತಃ ಕೂತ್ಕೊಂಡು ಅವ್ನು ಹೇಳಿದ್ದು ಅದು ಹಿಂದೆ ಏನೋ ಐವಗಳು ಬರ್ಕೊಂಡಿದ್ರು ಅದೆಲ್ಲದು ಕ್ರಾಸ್ ಚೆಕ್ ಮಾಡಿದ್ದಾನೆ. ಅವನು ಅದಕ್ಕೆಲ್ಲದು ಮತ್ತೆ ಅದೇ ರಿಪೀಟ್ ಮಾಡಿದ್ದಾನೆ. ಸೊ ಅಲ್ಲಿ ಕನ್ಫರ್ಮ್ ಆದ್ಮೇಲೆ ಅವರು ಕೋರ್ಟ್ಗೆ ಒಂದು ರಿಪೋರ್ಟ್ ಕೊಟ್ರು. ಈತ ಎಲ್ಲ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಈ ತರ ಗುಂಪಿನ ಒಂದು ಪ್ರೇರೇಪಿತದಲ್ಲಿ ಈ ತರದ ಒಂದು ತಪ್ಪು ಮಾಹಿತಿ ಮೂಲಕ ನಮ್ಗೆ ತನಿಖೆಯಲ್ಲಿ ದಿಕ್ಕು ತಪ್ಪಿಸಿದವನು ಮತ್ತು ಇವ್ರ ಉದ್ದೇಶ ಈ ಧರ್ಮಸ್ಥಳದ ಇಮೇಜ್ ಅನ್ನ ಕೆಡಿಸೋದು ಮತ್ತು ವೀರೇಂದ್ರ ಹೆಗಡೆ ಅವರ ಇಮೇಜ್ ಅನ್ನು ಕೆಡಿಸೋದು ಅನ್ನೋ ವಿಚಾರಗಳು ಅಲ್ಲಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಸೆಕ್ಷನ್ಸ್ ಆಡ್ ಮಾಡಿ ರಿಪೋರ್ಟ್ ಕೊಟ್ಟು ಆ ಸೆಕ್ಷನ್ ಗಳ ಮೇಲೆ ತನಿಖೆ ಹೊರಟಿದ್ದಾರೆ ಈಗ. ಮೊದಲು 302, 201 ಮತ್ತೆ ಕಿಡ್ನಾಪ್, ರೇಪ್ ಅಂತ ಏನ್ ಬರ್ಕೊಂಡಿದ್ರು FIR ಅಲ್ಲಿ, ಅದ್ಯಾವ್ದು ಬರ್ದಿದ್ದಕ್ಕೆ ಈಗ 230, 236, 237 BNS ಆಕ್ಟ್ ಅಲ್ಲಿ ಇನ್ನ ಅನೇಕ ಸೆಕ್ಷನ್ ಗಳನ್ನ ಸೇರಿಸಿ ವಾಪಸ್ ಹೊರಟ್ರು. ಈಗ ಆ ಸೆಕ್ಷನ್ ಗಳಲ್ಲಿ ಏನ್ ಹೇಳ್ತವೆ, ಫ್ಯಾಬ್ರಿಕೇಶನ್ ಆಫ್ ಎವಿಡೆನ್ಸಸ್, ಫಾಲ್ಸ್ ಗಿವಿಂಗ್ ಫಾಲ್ಸ್ ಇನ್ಫಾರ್ಮೇಶನ್, ಗಿವಿಂಗ್ ಫಾಲ್ಸ್ ಎವಿಡೆನ್ಸಸ್, ಈ ತರದ ಸೆಕ್ಷನ್ಗಳು ಅವೆಲ್ಲ. ಅದಕ್ಕೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಹೊರಟ್ರು. ಅದರಲ್ಲಿ ಅವ್ರದ್ದು ಪಾತ್ರಗಳು ಯಾರ್ಯಾರ್ದು ಅನ್ನೋದು ವಿಚಾರ ತಂದ್ರು. ಆ ವ್ಯಕ್ತಿಗಳು ಇವನ್ಗೂ ಯಾವ ರೀತಿ ಸಂಬಂಧ ಏರ್ಪಟ್ಟಿದೆ ಅನ್ನೋದು ಫಸ್ಟ್ ಪ್ರೂವ್ ಮಾಡ್ಕೋಬೇಕು. ಅದಕ್ಕೆ ಅದು ಟೆಲಿಫೋನ್ ಡೀಟೇಲ್ಸ್, ಅದು ಯಾವ್ಯಾವ ಊರಲ್ಲಿ, ಯಾವ್ಯಾವ ಮನೆಗಳಲ್ಲಿ, ಯಾವ್ಯಾವ ಅಥವಾ ಪಬ್ಲಿಕ್ ಕನ್ಸರ್ನ್ಡ್ ಆಫೀಸಲ್ಲೋ IBL ಇವರೆಲ್ಲ ಮೀಟ್ಗಳಾಗಿದ್ರೆ ಅಲ್ಲಿಯ ಎಲ್ಲ ಡಾಕ್ಯುಮೆಂಟ್ಸ್, ಅಲ್ಲಿಯ ವಿಟ್ನೆಸ್ ಗಳದೆಲ್ಲ ವೆರಿಫೈ ಮಾಡ್ಬೇಕಾಗತ್ತೆ. ಮತ್ತೆ ಬುಲ್ಡೆ ಕೊಟ್ಟಿದ್ದು ಎಲ್ಲ ಇದೆಯಲ್ಲ, ಅದು ಎಲ್ಲಿಂದ ತಂದ್ರು, ಯಾರು ಕೊಟ್ರು, ಎಲ್ಲಿ ಕೊಟ್ರು, ಕೊಟ್ಟಿದ್ದ ಜಾಗದಲ್ಲಿ ಸೇರಿದ್ದಕ್ಕೆ ಒಂದಷ್ಟು ಎವಿಡೆನ್ಸಸ್, ಈ ತರ ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಷನ್ ಆಗುತ್ತೆ ಈಗ. ಅದು ಲೊಕೇಶನ್ ಡಂಪಿಂಗ್ ಇರ್ಬೋದು, ಇವರ ಫೋನ್ ಕಾಂಟ್ಯಾಕ್ಟ್ ಟ್ರಾನ್ಸಾಕ್ಷನ್ ಆಗಿರೋದಿರ್ಬೋದು, ಅಥವಾ ಎಲ್ಲಾದ್ರೂ ಜೊತೆ ನಿಂತ್ಕೊಂಡು ಫೋಟೋಗಳು ಹೊಡ್ಸ್ಕೊಂಡಿರೋಂತ ಸಂದರ್ಭಗಳಿದ್ರೆ ಅಂತ ವಿಚಾರಗಳು ರಿಟ್ರೀವ್ ಮಾಡ್ತಾರೆ. ಈಗೆಲ್ಲ ಮೊಬೈಲ್ ಎಲ್ಲ ರಿಟ್ರೀವ್ ಕಳ್ಸಿದ್ದಾರೆ ಈಗ FSL ಗೆ. ಅವ್ನ್ 2 ಮೊಬೈಲ್ ಇತ್ತಲ್ಲ, ಅದು ಚಿನ್ನೈಂದು. ಕರೆಕ್ಟ್. ಅದ್ರ ಜೊತೆಗೆ ಈಗ ಏನ್ ಗಿರೀಶ್ ಮಟ್ಟಣ್ಣವರು, ಮಹೇಶ್ ತಿಮ್ರೋಡಿ, ಜಯಂತ್, ಸಮೀರ್, ಇವ್ರದ್ ಮೊಬೈಲ್ ಎಲ್ಲ ರಿಕವರಿ ಮಾಡ್ತಾರೆ ಈಗ. ಅದೆಲ್ಲ ಮಾಡಿ ಅದರಿಂದನೂ ಏನಾದ್ರು ಇವನ್ಗೆ ಚಿನ್ನಯ್ಯ ಜೊತೆ ಕಾಂಟ್ಯಾಕ್ಟ್, ಮತ್ತೊಂದು
ಫೋಟೋಸ್ಗಳು ಕೆಲವು ವಿಡಿಯೋಸ್ ಎಲ್ಲ ಮಾಡಿದ್ದಾರೆ, ಒಂದು ಮೊದಲೇ ಅಡ್ವಾನ್ಸ್ ವಿಡಿಯೋಸ್ಗಳು ಮಾಡಿದ್ದಾರೆ ಒಂದು. ಹೌದು ಹೌದು ಹೌದು. ಅದೇ ಈ ಸಿಕ್ಕಾಕೊಂಡ್ರೆ ಸಿಗಾ ಮೂಳೆ ಏನು, ಸಿಕ್ಕಿದ್ರೆ ಏನ್ ಎಸ್ಕೇಪ್ ಆದ್ರೆ ಮಾಡ್ಬೇಕು? ಏನು, ಇಫ್ ಇನ್ ಕೇಸ್ ಆ ಚಿನ್ನಯ್ಯ Yes, ಸತ್ರೆ yes. ಹೆಂಗೆ ಅಂತೆಲ್ಲ ಮಾಡ್ಕೊಂಡಿದ್ರು ಪ್ರೀ ಪ್ಲಾನ್. ಎಲ್ಲ ಪ್ರಿಕಾಷನ್ಸ್ ಅಲ್ಲಿ ವಿಚಾರ ಇಟ್ಕೊಂಡು ಮಾಡಿದ್ದಾರೆ. ಅದೆಲ್ಲ ಆಲ್ರೆಡಿ ಡಿಸ್ಕಲ್ ಸಿಕ್ಕಿದೆ. ಮಹೇಶ್ ತಿಮ್ರೋಡಿ ಶೆಟ್ಟಿ ಅನ್ನೋದ್ರಲ್ಲಿ ಒಂದು ಮಾಹಿತಿ ನಾನು ಕೆಲವು ಟಿವಿಲಿ ನೋಡಿದಂಗಾಯ್ತು. ಹೌದು ಹೌದು. ಸೊ ಈ ತರದ ಎವಿಡೆನ್ಸಸ್ ಎಲ್ಲ ಅದಕ್ಕೆ ಒಂದ್ ಕಡೆ ತಾಂತಾರೆ ಫಸ್ಟ್. ಅದು ತಗೊಂಡ ಮೇಲೆ ಎಲ್ಲಿ ಏನೇನ್ ರೀತಿ ಮತ್ತೆ ಫಂಡಿಂಗು, ಇವನಿಗೆ ದುಡ್ಡು ಯಾವಾಗ ಕೊಟ್ರು, ಯಾವ ಮೂಲಕ ಕೊಟ್ರು. ಆಮೇಲೆ ಇನ್ನೊಂದು ಸರ್, ಈ ಫಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಿಂತ ಇನ್ ಹ್ಯಾಂಡ್ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರೆ ಅನ್ನೋದು, ಅದನ್ನ ಹೆಂಗೆ? ಇಲ್ಲ, ಯಾವ್ದು ತೊಂದ್ರೆ ಇಲ್ಲ. ಅವರು ಹಾರ್ಡ್ ಕ್ಯಾಶ್ ತಗೋಬೇಕಾದ್ರೆ ಅವರು ಫಂಡ್ ಅವ್ರ ಬ್ಯಾಂಕಿಂದ ಡ್ರಾ ಮಾಡಿರ್ತಾರೆ, ಓಕೆ ಅವತ್ತೇ ಮಾಡಿರ್ತಾರೆ ಅನ್ಕೊಳ್ಳಿ. ಓಕೆ. ಮಹೇಶ್ ಶೆಟ್ಟಿ ಕೊಡ್ಬೇಕಾದ್ರೆ ಡ್ರಾ ಮಾಡಿರ್ಬೋದು, ಗಿರೀಶ್ ಶೆಟ್ ಮಟ್ಟಣ್ಣ ಅವ್ರು ಮಾಡ್ಬೇಕಾದ್ರೆ ಡ್ರಾ ಮಾಡಿರ್ಬೋದು, ಓಕೆ ಅಥವಾ ಆ ಸಂದರ್ಭದಲ್ಲಿ ಅವರ ಮೀಟ್ ಆಗಿದ್ದ ಜಾಗ, ಓಕೆ. ಅಲ್ಲಿ ಫೋನ್ ಇದು ಲೊಕೇಶನ್ ಫಂಡಿಂಗ್ ಆಗಿರೋದು ನೋಡ್ತಾರೆ. ಓಕೆ. ಹಾ, ಅವ್ರ ಅವತ್ತಲ್ಲಿ ಸೇರಿದ್ ನಿಜಾನ ಅಂತ. ಟವರ್ ಡಮ್ ಲೊಕೇಶನ್ ಜೊತೆಗೆ ಅಲ್ಲಿ ಏನಾದ್ರು CCTV ಸಿಕ್ಕಿದ್ರೆ CCTVನೂ ಹೆಲ್ಪ್ ಆಗುತ್ತೆ. ಸಾಧ್ಯತೆ ಅವೆಲ್ಲದು ನಿಮ್ಗೆ ಗೊತ್ತಲ್ಲ, ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಷನ್ ಹೇಗೆ ಅಂತ. ಹೌದು ಪರ್ಟಿಕ್ಯುಲರ್ CCTV ಲೊಕೇಶನ್ ಡಂಪಿಂಗ್ ಇದೆಲ್ಲ ಕಾಮನ್ ಆಗಿ ಹುಡುಕೋದ್ ನಮ್ ಪೊಲೀಸ್ ಅಲ್ಲಿ. ಮತ್ತೆ ಫೋನ್ ಟ್ರಾನ್ಸಾಕ್ಷನ್ ಅವತ್ತು ಇವ್ರಿಗೆ ಏನೇನಾಗಿದೆ ಯಾರ್ಯಾರಿಗೆ, ಅದು CDR ಗಳು ತೆಗಿತಾರೆ. ಓಕೆ ಓಕೆ. ಸೊ ಅದೆಲ್ಲದು ಕೊರಾಬ್ರೇಟ್ ಮಾಡಿದಾಗ ಅವತ್ತು ಅವ್ರಲ್ಲಿ ಹೋಗಿದ್ದು ಇವರೆಲ್ಲ ಸೇರಿದ್ದು, ಇವ್ನು ಹೇಳ್ತಾನಲ್ಲ ಇದ್ದಿದ್ದವ್ರು ಬಂದು ಕೊಟ್ರು ಅಂದಾಗ ಅವತ್ತು ಅವರೆಲ್ಲ ಸೇರಿದ್ದಕ್ಕೆ ಪವರ್ ಲೊಕೇಶನ್ ಡಂಪಿಂಗ್ ಅಲ್ಲೂ ಗೊತ್ತಾದ್ರೆ ಇವ್ರು ಹೇಳಿದ್ದಕ್ಕೆ ಸಪೋರ್ಟ್ ಆಗುತ್ತೆ. CCTV ಸಿಕ್ಕರೆ ಇನ್ನೂ ಸಪೋರ್ಟ್ ಆಗುತ್ತೆ. ಸೊ ಈ ತರದ್ ತುಂಬಾ ಸೂಕ್ಷ್ಮವಾದ ಇನ್ಫಾರ್ಮೇಶನ್ಸ್ ಏನೇನು ತಗೋಬಹುದು ಅದೆಲ್ಲ ಕಲೆಕ್ಟ್ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ಕಾನ್ಸ್ಪಿರಸಿ ಪ್ರೂವ್ ಮಾಡೋದು ತುಂಬಾ ಕಷ್ಟ. ಕಾನ್ಸ್ಪಿರಸಿ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ತುಂಬಾ ಡೀಟೇಲ್ ಆಗಿ ಹೋಗ್ಬೇಕಾಗತ್ತೆ. ಆಮೇಲೆ ಇವ್ನು ಗಿರೀಶ್ ಮಟ್ಟಣ್ಣ ಅವರು ಪೊಲೀಸಿನ ಒಂದು ಕೆಲಸನೂ ಮಾಡಿರೋದ್ರಿಂದ ಇವನಿಗೆ ಕ್ರಿಮಿನಲ್ ಐಡಿಯಾ ಜಾಸ್ತಿ ಇದೆ ಇವನಿಗೆ. ಈಗ ನೋಡಿ, ಮೊನ್ನೆ ಇಷ್ಟೆಲ್ಲ ಆದ್ಮೇಲೆ ಮೊನ್ನೆ ಏನ್ ಹೇಳ್ತಾನೆ, ಅವನು ಎದರ್ಕೊಂಡ್ಬಿಟ್ಟು ನಿಜವಾದ ಗುಂಡಿಗಳು ತೋರಿಸ್ತಿಲ್ಲ, ಬೇರೆ ಬೇರೆ ಗುಂಡಿಗಳು ತೋರಿಸ್ಬಿಟ್ಟವನೆ ಅಂತ ಹೇಳಿ. ಅದು ಐತೆ, ಆದ್ರೆ ಇವ್ನು ತೋರ್ಸಿದ್ ಬೇರೆ ಅಂತ. ಈ ತರ ತಿರ್ಗಾ ಮಿಸ್ಗೈಡ್ ಮಾಡಕ್ ಹೋಗೋದು. ಓಕೆ ಓಕೆ.